I made 1,30,000 profit with the Fibonacci technique. Sir clearly told what and what. I am coming second webinar to learn more. ಮೋಹನ್ ಸರ್ ಟಾಸರ್ ಡನ್ ಆದಮೇಲೆ ಇವಾಗ ಟ್ರೇಡ್ ಹಾಕಿದ್ದೀನಿ. ಇವಾಗ ಅದು ಭಯ ಅನ್ನೋದಿಲ್ಲ, ಯಾಕಂದರೆ ಗುರು ಅನ್ನೋರು ಮುಂದೆ ಇದ್ದಾರೆ, ಅವ್ರ ಮುಂದೆ ಕರ್ಕೊಂಡು ಹೋಗ್ತಾರೆ ಅಂತ ಧೈರ್ಯ. ಆ್ಯಪ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ, ತುಂಬ ಕೋಆಪರೇಟಿವ್ ಆಯಿತು. ಮೋಹನ್ ಸರ್ ಬಗ್ಗೆ ಹೇಳೋ ಅಷ್ಟೇ ಇಲ್ಲ, ಅವರ ಎನರ್ಜಿ ಲೆವೆಲ್ ಅಂತೂ ನೆಕ್ಸ್ಟ್ ಲೆವೆಲ್ಲೇ ಇದೆ. MG ಗ್ರೂಪ್ಗೆ ಮೋಹನ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಮೋಹನ್ ಸರ್ ನೋಡ್ತಾ ಇದ್ದಾಗಲೇ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಮೇಡಮ್ ಟೀಮ್ ಬಗ್ಗೆ ಹೇಳದೇ ಇದ್ರೆ ನನಗೆ ಗೊತ್ತಾಗಲ್ಲ ಅಂದ್ರೆ ಒಂದಲ್ಲ ಮೇಡಮ್ 4 ಸತಿ ಕೂತ್ಕೊಂಡು ಪೇಷನ್ಸ್ ಆಗಿ ಹೇಳ್ಕೊಟ್ಟಿದ್ದಾರೆ. ಮೋಹನ್ ಸರ್ ಬಗ್ಗೆ ಹೇಳೋದಕ್ಕೆ ಸೋ ಮಚ್ ಥಿಂಗ್ ಟು ಟೆಲ್. ಇಸ್ ಪಾಸಿಟಿವಿಟಿ ಆಗಿರ್ಬೋದು, ದ ಎನರ್ಜಿ, ಅವರ ಲೀಡರ್ಶಿಪ್ ಸಮಥಿಂಗ್ ಇಟ್ ಬ್ರಿಂಗ್ಸ್ ನಮ್ಮಲ್ಲಿ ನಮಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ತರಿಸ್ತಾ ಇದ್ದಾರೆ. ಇಲ್ಲಿ ಸರ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ಪಿನ್ ಟು ಪಿನ್ ಹೇಳ್ಕೊಡ್ತಿದ್ದಾರೆ. ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಇಷ್ಟೊಂದು ABCD ಹೇಳಿಸ್ಕೊಡೋರು ಏನಾದರೂ ಒಂದು ಮಾಡಲಿಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ಮೋಹನ್ ಸರ್ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿದೆ. ಬೇರೆದಕ್ಕಿಂತ ಇದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಅದು ಸ್ಮಾರ್ಟ್ ವೇ ಆಫ್ ಟೆಕ್ನಿಕ್ಸ್ನ ಸರಿಂದ ಕಲಿತಿದ್ದೀನಿ. ಮೋಹನ್ ಸರ್ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿದ್ದಾರೆ. ಅವ್ರು ಮಾತಾಡೋ ಶೈಲಿ ಹಾಗೆ ಅವ್ರ ಪ್ರೆಸೆಂಟೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ನಿನ್ನೆ ತನಕ ಏನು ಅನಿಸ್ತಿಲ್ಲ, ಇವತ್ತು ಮತ್ತೆ ಅವ್ರನ್ನ ಬಿಟ್ಟು ಹೋಗ್ಬೇಕಲ್ಲ ಅಂತ ಸಿಕ್ಕಾಪಟ್ಟೆ ಫೀಲಿಂಗ್ ಆಗ್ತದೆ. ನಮಸ್ಕಾರ ನಾಗೇಶ್ ಸರ್. ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? Sure. ಸೊ ವೈ ಡಿಡ್ ಯು ಚೂಸ್ ಮಿಲೆನಿಯಸ್ ಗ್ರೂಪ್? ಯಾಕೆ? Ma'am, to learn stock market. Yeah. ಓಕೆ, ಬಟ್ ವೈ ಮಿಲೆನಿಯಸ್ ಗ್ರೂಪ್ ಪರ್ಟಿಕ್ಯುಲರ್? ಏನು ನಿಮ್ಮನ್ನ ಇಂಟ್ರೆಸ್ಟ್ ಆಗಿ Ma'am, ಅನಿಸಿದ್ದು? actually ನಾನು ಜಸ್ಟ್ ಇದು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಆ್ಯಕ್ಚುಲಿ ಐ ಸಾ ಇನ್ ದ ಇನ್ಸ್ಟಾಗ್ರಾಮ್. ಲೇಟರ್ ಆನ್ ಐ ಅಟೆಂಡ್ ದ ವೆಬಿನಾರ್. ಐ ಕೇಮ್ ಟು ನೋ what is the stock. I'm zero before coming. I'm the zero in the stock market. So later on, while attending the webinar, I came to know what is the stock market. It is not actually gambling. It's not like a gambling. It is purely analysis. So I came to know that. So now I'm happy. ನಿಮ್ಮ ನೆಕ್ಸ್ಟ್ ಟ್ರೇಡಿಂಗ್ ಗೋಲ್ ಏನಾಗಿದೆ ಸರ್? Next trading goal in the sense to learn many techniques. What Mohan sir told me, to learn many techniques with proper analysis. That is my goal, and to make profit. ಓಕೆ, With confidence, yeah. ವುಡ್ ಯು ರೆಕಮೆಂಡ್ ಆರ್ ಟೆಲ್ ಸಮ್ಮನ್? ಇನ್ನೂ ಒಂದು ಕನ್ಫ್ಯೂಷನ್ ಇರುತ್ತೆ, Yeah. ಸೆಮಿನಾರ್ ಬರಬೇಕಾ, ವೆಬಿನಾರ್ ಅಟೆಂಡ್ ಮಾಡಬೇಕಾ, ಅವ್ರಿಗೆ ನಿಮ್ಮ ಟೇಕ್ ಏನಾಗಿರುತ್ತೆ? ವೈ ಮಿಲೆನಿಯಸ್ ಗ್ರೂಪ್? Actually, I'm attending this webinar secondly, because first day only, by learning and sir's this trading, I made 1,30,000 profit with Coforge. With Fibonacci technique, sir clearly told what and what. My luck was there. So from support to resistance, there was a big gap, and I made a 1 lakh for 70,000 profit with Coforge. So for that, next time for that lucky money, and next time I'm coming second webinar to learn more. ಲವ್ಲಿ. ಸೊ ಯು ಗೋನಾ ಮೇಕ್ ಮೋರ್ ಪ್ರಾಫಿಟ್. Yeah, exactly. ಗ್ರೇಟ್. ಸೊ ನೀವು ಹೇಳಿದ್ರಿ 2 ಸತಿ ವೆಬಿನಾರ್ ಅಟೆಂಡ್ ಮಾಡಿದ್ದೀರಾ. ವಾಟ್ ಈಸ್ ಯುವರ್ ಟೇಕ್? ಇಲ್ಲಿಂದ ಏನು ತಗೊಂಡು ಹೋಗ್ತಾ ಇದ್ದೀರಾ? Ma'am, actually comparably previous webinar, this time little bit I'm getting clarity with the techniques. I'm getting clarity with the charts. ಇದೊಂಥರ ಇಟ್ಸ್ ಲೈಕ್ ಎ ಓಷನ್. ನೀವು ಎಷ್ಟೇ ಕಲಿಯೋದು ತುಂಬ ಇದೆ. ಬಟ್ ಕಂಪೇರ್ಲಿ ಪ್ರೀವಿಯಸ್ ವೆಬಿನಾರ್, ಐ ಆಮ್ ಮೋರ್ ಕಾನ್ಫಿಡೆಂಟ್ ಆ್ಯಂಡ್ ಕ್ಲಾರಿಟಿ ವಿತ್ ದ ಚಾರ್ಟ್ ಆ್ಯಂಡ್ ಆಲ್ಸೋ ಸಮ್ ಸ್ಟಾಕ್ಸ್. So later on I'm having so much of confidence that I will make profit with the trading. So why would you recommend anyone who's looking to join trading Millennials Group? Actually, because I feel comfortable. I feel I'm very much clarity. I have very much this charts and all that Mohan sir, I'm easily and very confidently recommend to other people, so that this is a wonderful platform to learn about the stocks and to make profit. Okay, lovely. Thank you sir. Thank you so much for your time. ನಮಸ್ಕಾರ ನಾಗೇಶ್ ಸರ್. ನಮಸ್ಕಾರ ಮೇಡಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಿಮ್ಮಂಥ ವೀಕ್ಷಕರು ನೋಡ್ತಾ ಇರ್ತಾರೆ, ಅವ್ರ ಡೌಟ್ಸ್ಗೋಸ್ಕರ ನಿಮ್ಮ ಹತ್ರ ಕ್ವೆಶನ್ಸ್ ಕೇಳ್ಬೋದಾ? ಕೇಳಿ ಮೇಡಮ್. ಓಕೆ, ಸೊ ಮಿಲೆನಿಯಸ್ ಗ್ರೂಪ್ ಅನ್ನು ಯಾಕೆ ಆಯ್ಕೆ ಮಾಡಿದ್ರಿ? ಮೇಡಮ್, ನಾನು ಸುಮಾರು ಕಂಪ್ನಿಗಳು ಸುಮಾರು ನಾನು ಇದು ನೋಡ್ತಾ ಇದ್ದೆ, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲೂ ನೋಡ್ತಿದ್ದೆ. ಆದರೂ ಜಾಸ್ತಿ ನಿಮ್ಮನ್ನು ನೋಡಿದೆ, ಮೋಹನ್ ಸರ್ನು ನೋಡಿದೆ. ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿ ಇರೋದ್ರಿಂದ ನನಗೆ ಬಸವೇಶ್ವರ ನಗರ ಹತ್ರ ಆಯಿತು, ನನಗೆ ಹೆಲ್ಪ್ ಆಯಿತು. ಸೊ ಹಂಗಾಗಿ ಅದ್ರಾಗೆಲ್ಲ ನೋಡಿ ನಾನು ಡೈರೆಕ್ಟ್ ಆಫೀಸ್ ಹತ್ರ ಬಂದು ನಾನು ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ತಿಳ್ಕೊಳೋದು ತುಂಬ ಇದೆ. ಇದ್ರಲ್ಲಿ ತುಂಬ ಬೆನಿಫಿಟ್ ಇದೆ ನಮಗೆ. ಇದು ನಮ್ಗೆ ತುಂಬ ಒಳ್ಳೆಯದಾಗುತ್ತೆ. ನಾನು ಬಂದು ನಿಮ್ಮನ್ನು ವಿಸಿಟ್ ಮಾಡಿದೆ.
ಸರ್ ಟ್ರೇಡಿಂಗ್ ಬರೋ ಮುಂಚೆ ಇಲ್ಲಿಗೆ ಸೆಮಿನಾರ್ ಅಟೆಂಡ್ ಮಾಡೋ ಮುಂಚೆ ನಿಮ್ಗೆ ಭಾಳಷ್ಟು ಕನ್ಫ್ಯೂಷನ್ಸು ಅಥವಾ ಭಯ ಅಥವಾ ಒಂದು ಟಾಪಿಕ್ ಅರ್ಥ ಆಗ್ತಿರ್ಲಿಲ್ಲ ಆ ಥರ ಇತ್ತು, ಖಂಡಿತ ಎಲ್ರಿಗೂ ಇರುತ್ತೆ. ಇತ್ತು ಇಲ್ಲಿ ಬಂದಾದ್ಮೇಲೆ ಇಷ್ಟೇನಾ, ಇಷ್ಟು ಸುಲಭ ಇತ್ತಾ ಅಂತ ಅನ್ಸಿದ್ ಯಾವ್ದಾದ್ರು ಇದೆಯಾ? ಮೇಡಮ್. ನನಗೆ ನೀವು ಹೇಳ್ದಂಗೆ ಬರೋಕ್ಕೆ ಮುಂಚೆ ತುಂಬ ಭಯ ಇತ್ತು ನನಗೆ. ಆ್ಯಕ್ಚುಲಿ ನಾಳೆ ಬರ್ತೀನಿ ಅಂದರೆ ಇವತ್ತು ನೈಟ್ ನಾನು ನಿದ್ದೆನೇ ಮಾಡಿಲ್ಲ. ಸೊ ಆ ಥರ ನನಗೆ ಭಯನೂ ಫೀಲ್ ಇತ್ತು. ಸೊ ಬಂದಮೇಲೆ ಇಲ್ಲಿ ಮೋಹನ್ ಸರ್ ಮಾತು ಕೇಳಿದ್ಮೇಲೆ ಆ ಭಯ ಅನ್ನೋದೇ ಹೋಗ್ಬಿಡ್ತು. ಸರ್ ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ತುಂಬ ಜಾಸ್ತಿನೇ ಬೆಳೆದಿದೆ. ಎಷ್ಟು ಮಟ್ಟಿಗೆ? ಎಲ್ಲರೂ ಯಾರನ್ನೇ ಕೇಳಿದ್ರು 100% ಅಂತಾರೆ, ಬಟ್ ನನಗೆ 200% ಜಾಸ್ತಿ ಆಗಿದೆ. ಓಕೆ, ಬರುವಾಗ ಎಷ್ಟಿತ್ತು? ಬರುವಾಗ 0 ಇತ್ತು. 0 ಇಂದ 200 ಆಗಿದೆ 3 ಹೌದು ದಿನಕ್ಕೆ. ಹೌದು. ಲವ್, ಗ್ರೇಟ್. ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಫ್ಯಾಮ್ಲಿಗೆ ಈ ಒಂದು ವರ್ಕ್ಶಾಪನ್ನು ಅಟೆಂಡ್ ಮಾಡೋಕ್ಕೆ ಇನ್ ಫ್ಯೂಚರ್ ರೆಕಮೆಂಡ್ ಮಾಡ್ತೀರಾ? ಇದ್ದರೆ ಯಾಕೆ? ಮಾಡ್ತೀನಿ. ನನ್ನ ಫ್ರೆಂಡ್ಸ್ಗೂ ಮಾಡ್ತೀನಿ, ನನ್ನ ವೈಫ್ಗೂ ಮಾಡ್ತೀನಿ, ನಮ್ಮ ತಂದೆ ತಾಯಿಗೂ ಅಡ್ವೈಸ್ ಮಾಡ್ತೀನಿ. ಯಾಕೆ ಅಂದರೆ ಇದ್ರಲ್ಲಿ ತುಂಬ ಬೆನಿಫಿಟ್ ಇದೆ. ಯಾವ ಇದು- ರೀತಿಯಾದ ಬೆನಿಫಿಟ್? ಇದು ಕೆಟ್ಟ ದಾರಿ ಅಲ್ಲ, ಒಳ್ಳೆ ದಾರಿ. ಸುಮಾರು ಈಗಿನ ಜನ್ರೇಷನಲ್ಲಿ ದುಡ್ಡು ಕಾಸಿಗೆ ತುಂಬ ಸಮಸ್ಯೆಯಲ್ಲಿದ್ದಾರೆ ಜನ. ಅವ್ರಿಗೆಲ್ಲ ಒಳ್ಳೇದಾಗುತ್ತೆ. ನಾನು ಇದ್ರಾಗ ಇನ್ವಾಲ್ವ್ ಆಗಿದ್ದೀನಿ, ನೀವು ಆಗಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ವರ್ಕ್ಶಾಪ್ ಮುಗ್ದಿದ್ದೀರಾ, ಮೋಹನ್ ಸರ್ನ ಭೇಟಿಯಾಗಿದ್ದೀರಾ, ಅವ್ರ ಟೀಮ್ನ ಭೇಟಿಯಾಗಿದ್ದೀರಾ, ಅವ್ರ ಬಗ್ಗೆ ಟೀಮ್ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸೊ ಆಲ್ ಟೀಮ್ ಮೆಂಬರ್ಸ್ ಏನಿದ್ದಾರೆ ಎಲ್ಲ ಗುಡ್ ಮೆಂಬರ್ಸ್. ಅವ್ರ ಬಗ್ಗೆ ಏನೂ ಹೇಳೋಂಗಿಲ್ಲ, ಅವ್ರ ಬಗ್ಗೆ ಕಂಪ್ಲೇಂಟೇ ಮಾಡೋಂಗಿಲ್ಲ. ಅವ್ರ ಟೈಮಿಂಗ್ಸ್ ಇದೆ, ಆ ಟೈಮಿಂಗ್ಸಲ್ಲಿ ನಾವು ಯಾವಾಗ ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡ್ತಾರೆ. ನಮಗೇನೇ ಡೌಟ್ ಇದ್ರು ಡೌಟ್ ಕ್ಲಿಯರ್ ಮಾಡ್ತಾರೆ. ಅವ್ರೇನು ಬೇಜಾರು ಮಾಡ್ಕೊಳಲ್ಲ. ಇಷ್ಟೇ. ಮೋಹನ್ ಸರ್ ಬಗ್ಗೆ? ಮೋಹನ್ ಸರ್ ಬಗ್ಗೆ ಏನು ಹೇಳಿ ನಾನು, ಅವ್ರು ನಮ್ಮ ಮುಂದೆ ನಿಂತ್ಕೊಂಡ್ರೆ ನಮ್ಗೆ ದೇವ್ರ ಥರ ಕಾಣಿಸ್ತವ್ರೆ. ನಾನು ಅವ್ರ ಬಗ್ಗೆ ಏನು ಹೇಳೋಕ್ಕೆ ಓಡಿಸಿಲ್ಲ. ಓಕೆ, ಲವ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಯರ್ ಟೈಮ್. ಥ್ಯಾಂಕ್ ಯು ಮೇಡಮ್. ಓಕೆ, ನಮಸ್ಕಾರ ಪೂರ್ಣಿಮಾ. ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಿಮ್ಮಂಥ ವೀಕ್ಷಕರು ನೋಡ್ತಾ ಇರ್ತಾರೆ, ಅವ್ರಿಗೆ ಡೌಟ್ಸ್ ಇರುತ್ತೆ. ನಾನು ಕೆಲವೊಂದು ಪ್ರಶ್ನೆ ಕೇಳ್ಬೋದಾ ನಿಮ್ಮ ಹತ್ರ? ಖಂಡಿತ ಮೇಡಮ್. ಓಕೆ, ಸೊ ನಿಮಗೆ ಮಿಲಿನಿಯರ್ಸ್ ಗ್ರೂಪ್ ಹೇಗೆ ಪರಿಚಯ ಆಯಿತು? ಮೇಡಮ್, ನಾನು ಹೌಸ್ ವೈಫು, ಏನೂ ಕೆಲಸ ಇರ್ತಿರ್ಲಿಲ್ಲ, ಸುಮ್ಮನೆ ರೀಲ್ಸ್ ನೋಡ್ತಿದ್ದೆ. ಅಂಥದ್ರಲ್ಲಿ ಮನೇಲೇ ಕೂತ್ಕೊಂಡು ಏನಾದ್ರು ಕೆಲಸ ಮಾಡೋಣ ಅಂತ ನೋಡ್ತಾ ಇದ್ದಾಗ ಜಸ್ಟ್ ಒಂದು ಈ ರೀಲ್ನ ನೋಡಿದೆ. ವೆಬಿನಾರ್ ಇದೆ, ಒಂದು ಲೇಡಿ ಬಂದುಬಿಟ್ಟು ನಾವು ವೆಬಿನಾರ್ ಮಾಡ್ತಿದ್ವಿ, ಸ್ಟಾಕ್ಸ್ ಬಗ್ಗೆ ಎಲ್ಲ ಹೇಳ್ಕೊಡ್ತೀವಿ ಅಂದರು. ಆ್ಯಸ್ ಎ ಲೇಡಿ ನನಗೆ ಲೇಡಿ ಟೀಚರ್ ಇರ್ತಾರೆ, ಒಂದು ಈಸಿಯಾಗಿ ಕೇಳ್ಕೊಬೋದು ಅಂತ ನಾನು ರಿಜಿಸ್ಟರ್ ಮಾಡಿಕೊಂಡೆ. ಆಮೇಲೆ ಆಫೀಸಿಂದ ಫೋನ್ ಬಂತು, ಬನ್ನಿ ಅಂತ ಹೇಳಿದ್ರು. ರಿಜಿಸ್ಟರ್ ಮಾಡಿದ್ದರಿಂದ ವೆಬಿನಾರ್ ಅಟೆಂಡ್ ಆದೆ. ಸರ್ ಬಂದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನೂ ಒಂದು ಪರವಾಗಿಲ್ಲ, ನನಗೇನು ಸ್ಟಾಕ್ ಮಾರ್ಕೆಟಲ್ಲಿ ABCD ಗೊತ್ತಿಲ್ಲ ಮೇಡಮ್. ಸರ್ ಹೇಳಿದ್ರು, ನಾವು ಲೈಫ್ ಟೈಮ್ ಇರ್ತೀವಿ, ಸಾಫ್ಟ್ವೇರ್ ಎಲ್ಲ ಕೊಡ್ತೀವಿ, ಟೀಚ್ ಮಾಡ್ತೀವಿ, ಸಪೋರ್ಟ್ಗಿರ್ತೀವಿ ಅಂತ. ನನಗೆ ಯಾಕೆ ಬೇಕಿತ್ತು ಅಂದರೆ ಮೇಡಮ್, ನನಗೆ ಲ್ಯಾಪ್ಟಾಪ್ ಆಗಲಿ ತುಂಬ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ. ಆ್ಯಸ್ ಎ ಹೌಸ್ ವೈಫ್ ನಂಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ನನಗೊಬ್ಬರು ಹಿಂದೆ ಎಲ್ಲರೂ ವೆಬಿನಾರ್ ಮಾಡ್ತಾರೆ, ಕ್ಲಾಸಸ್ ಹೇಳ್ಕೊಟ್ಬಿಡ್ತಾರೆ. ಅದಾದಮೇಲೆ ಬರೋ ಪ್ರಾಬ್ಲಮ್ಸ್ಗೆ ಯಾರೂ ಹೆಲ್ಪಾಗಿ ನಿಂತ್ಕೊಳ್ಳಲ್ಲ. ಸರ್ ಒಂದೇ ಒಂದು ತುಂಬ ಹೇಳ್ತಾ ಇದ್ದಿದ್ದು ಅಂದರೆ ಲೈಫ್ ಟೈಮ್ ನಾವು ಇರ್ತೀವಿ ನಿಮ್ಮ ಜೊತೆಗೆ ಅಂತ. ನಂಗೆ ಆ ಸಪೋರ್ಟು ತುಂಬ ಇಷ್ಟ ಆಯಿತು ಮೇಡಮ್. ಆಮೇಲೆ ನಮ್ಮ ಹಸ್ಬೆಂಡ್ಗೆ ನಾನು ಹೇಳಿದೆ ಹೋಗ್ತೀನಿ ಅಂತ. ಅವರು ತುಂಬ ಫೋರ್ಸ್ ಮಾಡೋದು, ನೀನು ಮುಂದೆ ಹೋಗಲ್ಲ, ಮಾಡಲ್ಲ, ನೋಡು, ಯೋಚನೆ ಮಾಡು, ಅಷ್ಟು ಅಮೌಂಟ್ ಇದೆ, ಮಾಡ್ತೀಯ ಅಂತ. ಇಲ್ಲ, ನಾನು ಮನೆಯಲ್ಲೇ ಕೂತು ಮಾಡೋದ್ರಿಂದ ಅದು ನನಗೇನಾದ್ರು ಗೊತ್ತಾಗದೇ ಇರೋ ಆಫೀಸ್ ಸಪೋರ್ಟ್ ಇರುತ್ತೆ, ನಾನು ಡೆಫಿನೆಟಾಗಿ ಮಾಡೇ ಮಾಡ್ತೀನಿ ಅಂತ ಹೇಳಿ ಬಂದು ಜಾಯ್ನ್ ಆದೆ. ಕ್ಲಾಸಸ್ ಎಲ್ಲ ನೋಡಿದೆ ಮೇಡಮ್. ಇವತ್ತು 3 ಡೇ ವೆಬಿನಾರ್ ಅಟೆಂಡ್ ಮಾಡಿದೆ. ಸೂಪರಾಗಿತ್ತು. ನಾನು ಇನ್ನೂ ಎಷ್ಟು ಜನಕ್ಕೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನಂತರ ಇರೋ ಹೌಸ್ ವೈಫ್ಸ್ಗೆ ಡೆಫಿನೆಟಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಟೈಮಲ್ಲೇ ಅರ್ನ್ ಮಾಡ್ಬೋದು ಅಂತ ನನಗೆ ಕಾನ್ಫಿಡೆನ್ಸ್ ಬಂದಿದೆ ಅಂದಮೇಲೆ ಅವರು ಒಂದು ಸ್ಟೆಪ್ ಮುಂದೆ ಬಂದರೆ ಅವ್ರ ಜೀವನದಲ್ಲೂ ಅವರು ಮುಂದೆ ಬರ್ಬೋದು ಅಂತ ಹೇಳ್ತೀನಿ ಮೇಡಮ್. ಮೇಡಮ್, ಮುಂಚೆಗೆ ಹೋಲಿಕೆ ಮಾಡಿದ್ರೆ ಈಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬದಲಾವಣೆ ಆಗಿದೆ? ಮೇಡಮ್, ಮೋರ್ ದನ್ 1000% ಹೇಳ್ಬೋದು. ಯಾಕೆಂದರೆ ನನಗೆ ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕ್ ಹೆಸರೇ ಗೊತ್ತಿಲ್ಲ, ಹೇಗೆ ಮಾಡಬೇಕು, ಏನು ಮಾಡಬೇಕು ಏನೂ ಗೊತ್ತಿರಲಿಲ್ಲ. ವೆಬಿನಾರಿಗೆ ಫಸ್ಟ್ ಡೇ ಬಂದಾಗ ನನಗೆ 100 ಅಲ್ಲ 1000% ನಾನು ಮಾಡ್ತೀನ. ನಮ್ಮ ಹಸ್ಬೆಂಡ್ ಬೇರೆ ನೀನು ಮಾಡಲ್ಲ ಅಂತ ಹೇಳ್ತಿದ್ರು. ಬಂದ್ಬಿಟ್ಟಿದ್ದೀನಿ, ನಾನು ಹೆಂಗೆ ಮಾಡೋದು, ಇವ್ರು ಏನೇನೋ ಹೇಳ್ತಾರೆ, ಪೊಸಿಷನ್ನು, ಇಂಟ್ರಾಡೇ ಏನೇನೋ ಹೇಳ್ತಾರೆ, ನಂಗೆ ಮಾಡೋಕ್ಕಾಗುತ್ತಾ ಅಂತ ತುಂಬ ಭಯ ಆಯಿತು ಮೇಡಮ್. ಬಟ್ ಫಸ್ಟ್ ಡೇ ಸಾಯಂಕಾಲ ಆಗೋಷ್ಟೊತ್ತಿಗೆ ಒಂದೊಂದೇ ಮೆಥಡ್ ಹೇಳ್ಕೊಡ್ತಾ ಇದ್ದಂಗೆ ನನ್ನ ಕಾನ್ಫಿಡೆನ್ಸ್ ಬೂಸ್ಟಪ್ ಆಯಿತು. ಥರ್ಡ್ ಡೇ ಬರೋಷ್ಟೊತ್ತಿಗೆ ಇವಾಗ ನಾನು ಒಬ್ಬಳೇ ಮಾಡ್ತೀನಿ, ಬಟ್ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ. ನನಗೆ ಅದು ಹೇಳ್ಕೊಟ್ಟಿರೋದು ತಲೆಯಲ್ಲಿದೆ, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಐ ವಿಲ್ ಬಿಕಮ್ ಎ ಪರ್ಫೆಕ್ಟ್ ಟ್ರೇಡರ್ ಅಂತ ಮಾತ್ರ ಹೇಳ್ತೀನಿ. ಯು ಆರ್ ಆಲ್ರೆಡಿ ಎ ಪರ್ಫೆಕ್ಟ್ ಟ್ರೇಡರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಲವ್ಲಿ. 3 ದಿನದಿಂದ ಮೋಹನ್ ಸರ್ನ ಭೇಟಿಯಾಗಿದ್ದೀರಾ, ಅವ್ರ ಟೀಮ್ನೆಲ್ಲ ಭೇಟಿಯಾಗಿದ್ದೀರಾ. ಅವ್ರ ಬಗ್ಗೆ, ಟೀಮ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಮೇಡಮ್. ಮೋಹನ್ ಸರ್ ನೋಡ್ತಾ ಇದ್ದಾಗಲೇ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಆಮೇಲೆ ಮೇಡಮ್, ಟೀಮ್ ಬಗ್ಗೆ ಹೇಳೋದೇ ಇದ್ದರೆ ನಾನು ನಿಜವಾಗ್ಲೂ ಬ್ಯಾಡ್ ಅನ್ಸ್ಕೊತೀನಿ. ಯಾಕೆಂದರೆ ಆಫೀಸ್ಗೆ ಹೋದಾಗ್ಲೂ
ಅದೇ ಥರ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲೂ ಸಹ ಮೇಡಮ್ ನಾನು ಓಪನ್ನಾಗಿ ಹೇಳಿದ್ದೀನಿ ಮೇಡಮ್, ನನಗೆ ಲ್ಯಾಪ್ಟಾಪ್ ಬಗ್ಗೆ ಆಗಲಿ ಏನೂ ಅಷ್ಟೊಂದು ನಾಲೆಡ್ಜ್ ಇಲ್ಲ. ನನಗೆ ಗೊತ್ತಾಗಲ್ಲ ಅಂದರೆ ಒಂದಲ್ಲ ಮೇಡಮ್, 4 ಸತಿ ಕೂತ್ಕೊಂಡು ಪೇಷನ್ಸಾಗಿ ಹೇಳ್ಕೊಟ್ಟಿದ್ದಾರೆ. ಸರ್ದೇ ಬೇರೆ ಲೆವೆಲ್ ಅಂದರೆ, ಆಫೀಸಲ್ಲಿರೋರು ಯಾರನ್ನೂ ಮೇಡಮ್ ಒಂದು ಸತಿನೂ ಗದ್ರದಾಗಲಿ ಬೇಜಾರು ಮಾಡ್ಕೊಳ್ಳೋದಾಗಲಿ ನಾನು ಅವ್ರ ಮಕ್ಕದಲ್ಲೂ ಸಹ ನೋಡಿಲ್ಲ ಮೇಡಮ್. ದಟ್ ಈಸ್ ದ ಟೀಮ್. ಸರ್ ನಿಜವಾಗ್ಲೂ ಹೇಳ್ತೀನಿ, MG ಗ್ರೂಪ್ ಆಗಿದೆ ಅಂದರೆ ಸರ್ ಜೊತೆಗೆ ಆಫೀಸ್ ಟೀಮ್ ಇರೋದ್ರಿಂದನೇ ರಿಯಲಿ ವರ್ತ್ ಟೀಮ್ ಮೇಡಮ್. ಎಂಟ್ರ್ ಆಗಲಿಲ್ಲ ಅಂದರೆ ವೇಸ್ಟ್ ಆಫ್ ದ ಥಿಂಗ್ ಅಂತ ಅನಿಸುತ್ತೆ ಮೇಡಮ್. ಇಟ್ಸ್ ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಪ್ರಭು ಸರ್. ನಮಸ್ತೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಆಯ್ತು ಮ್ಯಾಮ್, ಕೇಳಿ. ಸೊ ಮಿಲೇನಿಯರ್ಸ್ ಗ್ರೂಪನ್ನು ಯಾಕೆ ಆಯ್ಕೆ ಮಾಡಿದ್ರಿ? ನಾನು ಬೇಸಿಕಲಿ ಹೇಳ್ಬೇಕಾದ್ರೆ ನನಗೇನು ಸ್ಟಾಕ್ ಮಾರ್ಕೆಟ್ ಏನೂ ಹೊಸದಲ್ಲ, ಹಳೆಯದೇ. ನಾವು ಎಲ್ಲ ಕೆಲವು ಬೇರೆ ಕಡೆ ಕೋಚಿಂಗ್ ಕೊಡ್ತೀವಿ, ಅದು ಕಡೆ ಹಂಗೆ ಕೊಡ್ತೀವಿ ಹಿಂಗೆ ಕೊಡ್ತೀವಿ. ಎಲ್ಲ ಏನು ಮಾಡ್ತಾರೆ ಅಂದರೆ ಮಾರ್ಕೆಟ್ ಆದಮೇಲೆ ಚಾರ್ಟ್ಗಳನ್ನ ಹೇಳೋದು ತುಂಬ ಸುಲಭ. ಬಟ್ ಇದರಲ್ಲಿ ಟ್ರೇಡಿಂಗ್ ಆಗೋ ಸಮಯದಲ್ಲಿ ಇದು ಹಿಂಗೆ ಹೋಗುತ್ತೆ, ಹಿಂಗೆ ಇದು ಮಾಡೋದು ಅಂತ ಹೇಳೋವಂಥದ್ದು ತುಂಬ ಕಷ್ಟ. ಅಂದರೆ ದೇರ್ ಆರ್ ಟೂ ಮಚ್ ಥಿಯರಿ, ದೇರ್ ಇಸ್ ನೋ ಪ್ರಾಕ್ಟಿಕಲ್. ಅದಕ್ಕೋಸ್ಕರ ನಾನು MG ಗ್ರೂಪ್ಸನ್ನು, ಅವರ ವೆಬಿನಾರ್ಸನ್ನು 2 ಇಯರ್ಸಿಂದ ಫಾಲೋ ಅಪ್ ಮಾಡ್ಕೊಂಡ್ಬಂದಿದ್ದೀನಿ. 2 ಇಯರ್ಸಿಂದ ಫಾಲೋ ಅಪ್ ಮಾಡ್ಕೊಂಡ್ಮೇಲೆ ಕೆಲವರು ಒಪಿನಿಯನ್ ತೊಗೊಂಡ್ಮೇಲೆ ನಾನು ಇಲ್ಲಿ ಬಂದಿದ್ದೆ. ಸೊ ಭಾಳಷ್ಟು ಬ್ಯಾಕ್ಗ್ರೌಂಡ್ ಪ್ರಾಸೆಸ್ ನಡೆದಿದೆ ಹಿಂದೆ. ಲವ್. ಸೊ ಇಲ್ಲಿ ಬರುವ ಮುಂಚೆ ನಿಮ್ಗೊಂದು ಎಕ್ಸ್ಪೆಕ್ಟೇಷನ್ ಇತ್ತಲ್ಲ, ಈಗ 3 ದಿನ ಆದಮೇಲೆ ನಿಮ್ಮ ಎಕ್ಸ್ಪೆಕ್ಟೇಷನಲ್ಲಿ ಏನು ಬದಲಾವಣೆ ಬಂದಿದೆ? ಎಕ್ಸ್ಪೆಕ್ಟೇಷನ್ಸ್ ಅಂದರೆ ನಾವು ಏನು ಟ್ರೇಡಿಂಗಲ್ಲಿ ಮಿಸ್ ಮಾಡ್ತಿದ್ವಿ, ಕೆಲವು ಟೆಕ್ನಿಕ್ಸ್ ಆಗಲಿ ಇದಾಗಲಿ, ಅದನ್ನು ಚೆನ್ನಾಗಿ ಹೇಳ್ಕೊಟ್ರು ಮೋಹನ್ ಸರ್. ಅಂದರೆ ನಾವು ಎಲ್ಲಿ ಏನು ಮಿಸ್ಟೇಕ್ ಮಾಡ್ತೀವಿ, ಏನು ತಪ್ಪು ಮಾಡ್ತಿದ್ವಿ ಅದನ್ನೆಲ್ಲ ಹಿಡಿದು ಹೇಳೋವಂಥ ಪ್ರಯತ್ನ ಅವ್ರು ಚೆನ್ನಾಗಿ ಮಾಡಿದ್ರು. ಅದರಲ್ಲೂ ಕೂಡ ಅವ್ರು ಸಕ್ಸೀಡ್ ಆಗಿದ್ದಾರೆ. ಐ ಆಮ್ ಆಲ್ಸೋ ನಾವು ಸಕ್ಸೀಡ್. ಸೊ ಮುಂಚೆ ನೀವು ಒಂದಿಷ್ಟು ಟ್ರೇಡಿಂಗ್ ಎಲ್ಲ ಮಾಡಿರ್ತೀರ, ಹೌದು. ಆವಾಗ ನಿಮಗೆ ಅರ್ಥ ಆಗದೇ ಇರೋ ಟಾಪಿಕ್ ಅಥವಾ ತುಂಬ ಕನ್ಫ್ಯೂಸಿಂಗ್ ಅನ್ಸಿದ ಟಾಪಿಕ್ಕು ಈ ಸೆಮಿನಾರ್ ಆದಮೇಲೆ ಇಷ್ಟು ಸುಲಭವಾಗಿತ್ತಾ ಅನ್ಸಿದ್ದು ಯಾವುದಾದ್ರೂ ಇದೆಯಾ? ಇದೆ. ಏನಂದರೆ ನನಗೆ ಪೊಸಿಷನಲ್ ಟ್ರೇಡ್ ಗೊತ್ತಾಗ್ತಾ ಇರಲಿಲ್ಲ, ಹೆಂಗೆ ಮಾಡಬೇಕು, ಏನು ಯಾವ ರೀತಿ ಏನು ಅಂತ. ಏನು ಸುಮ್ಮನೆ ತೊಗೊಬೇಕು, ಇಟ್ಕೋಬೇಕು, ಅದು ಎಲ್ಲಿವರೆಗೆ ಕಾಂಟ್ರಾಕ್ಟ್ ಮುಗಿಯುತ್ತೋ ಅಲ್ಲಿ ಇಟ್ಕೊಂಡು ಮಾರ್ಕೊಂಬಿಡ್ಬೇಕು ಅನ್ನೋ. ಸಮ್ಟೈಮ್ಸ್ ಒಂದ್ಸಲ ಪ್ರಾಫಿಟ್ ಬರ್ತಿತ್ತು, ಒಂದ್ಸಲ ಲಾಸ್ ಬರ್ತಿತ್ತು. ಇಲ್ಲಿ ಬಂದಾಗ ಎಂಟ್ರಿ ಆಗೋದು ರೂಲ್ ಪ್ರಕಾರನೇ, ಎಕ್ಸಿಟ್ ಆಗೋದು ಕೂಡ ರೂಲ್ ಪ್ರಕಾರನೇ ಅಂತ ಹೇಳ್ಬಿಟ್ಟು ಮೋಹನ್ ಸರ್ ಒಂದು ರೂಲನ್ನು ಹೇಳ್ಕೊಟ್ರು. ಅದು ನನಗೆ ಇವತ್ತು ಇನ್ನು ಮುಂದಕ್ಕೆ ಕಾನ್ಫಿಡೆಂಟಾಗಿ ಮಾಡ್ಕೊಂಡು ಹೋಗ್ತೀನಿ. ಆ ರೂಲ್ನ ಅಪ್ಲೈ ಮಾಡ್ತೀನಿ. ಆ ರೂಲ್ ಅಪ್ಲೈ ಮಾಡಿ. ಲವ್ಲಿ. ಮುಂಚೆಗೆ ಹೋಲಿಕೆ ಮಾಡಿದರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ಇನ್ಫಿನಿಟಿ. ಮುಂಚೆ ಎಷ್ಟಿತ್ತು? ಮುಂಚೆ 50%. 50%ಇಂದ ಇನ್ಫಿನಿಟಿ ಆಗಿದೆ. ಇನ್ಫಿನಿಟಿ. ಸೊ ಇನ್ನು ಟ್ರೇಡ್ ಮಾಡ್ತಾ ಎಲ್ಲಿಗೆ ಹೋಗ್ತೀರಾ ಸರ್ ನೀವು? ಆಸೆ ದೊಡ್ಡದಾಗಿದೆ, ಅದನ್ನು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇನ್ಕಮ್ ಇಸ್ ಲಿಮಿಟ್, ಬಟ್ ಮ್ಯಾನ್ ವಾಂಟ್ಸ್ ಆರ್ ಅನ್ಲಿಮಿಟ್ ಅಂತ ಹೇಳ್ತಾರೆ ಎಕನಾಮಿ ಪ್ರಕಾರ. ಸೊ ಇದು ಎಲ್ಲಿ ಕರ್ಕೊಂಡು ಹೋಗುತ್ತೆ ನೋಡಬೇಕು. ನೀವು ರೆಡಿ ಆಗಿದ್ದೀರಾ? ನಾವು ರೆಡಿ ಇದ್ದೀವಿ. ಪರ್ಫೆಕ್ಟ್. ಸೊ ನಿಮಗೆ ಮೋಹನ್ ಸರಲ್ಲಿ ಏನೊಂದು ವಿಷಯ ಈ MG ಗ್ರೂಪ್ನ ಚೂಸ್ ಮಾಡಬೇಕು, ಯಾವ್ದು ಟ್ರಸ್ಟ್ ಫ್ಯಾಕ್ಟರ್ ನಿಮಗೆ ಅನಿಸಿದ್ದು? ಅವರ ಕಾನ್ಫಿಡೆನ್ಸ್ ಲೆವೆಲ್ ಮತ್ತು ಅವರ ಎನರ್ಜಿ ಮತ್ತು ಮುತುವರ್ಜಿಯಿಂದ ಹೇಳ್ಕೊಡುವಂಥ ಟೆಕ್ನಿಕ್ಸ್. ಯಾಕಂದರೆ ಆ ಸ್ಕಿಲ್, ಆ ಟೀಚಿಂಗ್ ಸ್ಕಿಲ್ ಎಲ್ರಿಗೂ ಬರೋದಿಲ್ಲ. ಅದನ್ನು ನಾನು ನೋಡಿ ಅಬ್ಸರ್ವ್ ಮಾಡಿ ತಿಳ್ಕೊಂಡೆ. ಮತ್ತು ಎಷ್ಟೇ ಕೇಳಿದ್ರು ಕೂಡ ಬೇಜಾರ ನಗು ಮುಖದಲ್ಲೇ ಅವರು ಆ ಒಂದು ಇದನ್ನು ಹೇಳ್ತಾರೆ. ಅದರಲ್ಲಿ ಮೇಜರ್ ಹೇಳ್ಬೇಕಾದ್ರೆ ಅವ್ರ ಎನರ್ಜಿ ತುಂಬ ಇಷ್ಟ ಆಯಿತು. ಸೊ ಮೋಹನ್ ಸರ್ ಬಗ್ಗೆ, ಅವರ ಟೀಮ್ ಬಗ್ಗೆ ಈ 3 ದಿನದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಮೋಹನ್ ಸರ್ ಇಸ್ ಜೆನ್ಯೂನ್ ಪರ್ಸನ್. ಯಾಕಂದರೆ ಎಷ್ಟೋ ಕಡೆ ಕೆಲವೊಂದು ವಿಷಯನ ಹೇಳೋದಿಲ್ಲ ಎಷ್ಟೋ ಟ್ರೈನರ್ಸ್ಗಳು. ಅದರಲ್ಲಿ ಮೋಹನ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಅವ್ರಲ್ಲಿ ಏನಿದೆ ಅದೆಲ್ಲನೂ ಅವರು ಬಿಚ್ಚಿಟ್ಟು ಹೇಳ್ತಾರೆ ಒಂದು. ಮತ್ತು ಅವರ ಸ್ಟಾಫ್ಗಳು ದೇ ಆರ್ ವೆಲ್ ಟ್ರೈನ್ಡ್. ಯಾಕಂದರೆ ಇಷ್ಟು ದೊಡ್ಡ ಇದನ್ನು ಆಯೋಜನೆ ಮಾಡೋದ್ರಿಂದ ಹಿಡಿದು ಎಲ್ಲವನ್ನೂ ಕೂಡ ಅಷ್ಟು ಸುಲಭವಾಗಿ ಯಾರು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ. ಮತ್ತು ಇದು ಹಿಂಗೆ ಅವರು ಒಂದಿನ ಇದನ್ನು ಹಿಂಗೆ ಮಾಡಬೇಕಪ್ಪ ಅಂದರೆ ಆ ತಕ್ಷಣ ಎಲ್ಲ ಮಾಡ್ತಾರೆ ಅವರ ಸ್ಟಾಫ್ಗಳು. ಅಂದರೆ ದೇ ಆರ್ ಆಲ್ಸೋ ಎ ಸಪೋರ್ಟಿವ್. ದೇ ಆರ್ ಆಲ್ಸೋ, ಯಾಕಂದರೆ ಇಲ್ಲಿ ಒಬ್ಬ ವ್ಯಕ್ತಿಯಿಂದ ಆಗೋದಿಲ್ಲ, ಎಲ್ಲ ಟೀಮ್ ವರ್ಕ್ ಅಂತ ಹೇಳ್ತಾರೆ. ಆ ಟೀಮ್ ಕೂಡ ಚೆನ್ನಾಗಿದೆ. ಮೋಹನ್ ಸರ್ ಕೂಡ ಇಸ್ ಎ ಮಿಸ್ಟರ್ ಪರ್ಫೆಕ್ಟ್ ಇನ್ ಸ್ಟಾಕ್ ಮಾರ್ಕೆಟ್. ಲವ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಟೈಮ್. ನಮಸ್ಕಾರ ರಾಜೇಶ್ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಎಸ್. ಸೊ ಮಿಲೇನಿಯರ್ಸ್ ಗ್ರೂಪ್ ಜಾಯಿನ್ ಆಗೋ ಮುಂಚೆ ಸಾಕಷ್ಟು ವೆಬಿನಾರ್ಸು, ಆ್ಯಡ್ಸು ಎಲ್ಲ ನೋಡಿರ್ತೀರ. ಬಟ್ ಯಾಕೆ ಮಿಲೇನಿಯರ್ಸ್ ಗ್ರೂಪನ್ನು ಆಯ್ಕೆ ಮಾಡಿದ್ದೀರಾ? ನಾನು ನೋಡಿರೋದ್ರಲ್ಲಿ ಇಷ್ಟು ದಿವಸ ಇದು ಜೆನ್ಯೂನ್ ಅನ್ನಿಸ್ತು. ಓಕೆ, ಒಂದು ಕಾನ್ಫಿಡೆನ್ಸ್, ಒಂದು ನಂಬಿಕೆ, ಮತ್ತು ಅವರು
ಹೇಳೋವಂಥ ರೀತಿ ಏನಿದೆ ಅದು ನೀಟಾಗಿ ಅರ್ಥ ಆಗುತ್ತೆ ಅನ್ನೋದಕ್ಕೋಸ್ಕರ ಸೇರ್ಕೊಳ್ಳೋಣ ಅಂತ ಸೇರ್ಕೊಂಡಿದ್ದೆ. ಪರ್ಫೆಕ್ಟ್. ಇಲ್ಲಿ ಬರೋ ಮುಂಚೆ ಖಂಡಿತ ನಿಮಗೆ ಲೈಫಲ್ಲಿ ಒಂದು ಗೋಲ್ ಅಂತ ಇತ್ತು, ಎಸ್. ಬಟ್ ಈ 3 ದಿನದಲ್ಲಿ ಆ ಗೋಲಲ್ಲಿ ಏನಾದರೂ ಬದಲಾವಣೆ ಬಂದಿದೆಯಾ? ಅಂದರೆ ಇಷ್ಟು ದಿವಸ ಇದ್ದಿದ್ದು ಕಾನ್ಫಿಡೆಂಟ್ ಲೆವೆಲಲ್ಲಿ ಗೋಲ್ನ ನಾನು ಪ್ಲ್ಯಾನ್ ಮಾಡಿದ್ದು ಸ್ವಲ್ಪ ಡಿಲೇ ಅನಿಸ್ತಿದ್ದು. ಬಟ್ ಇಲ್ಲಿಗೆ ಬಂದ ಮೇಲೆ ಅದು ಸ್ವಲ್ಪ ಫಾಸ್ಟ್ ಆಗ್ಬೋದು, ಸ್ವಲ್ಪ ಬೇಗ ಅಚೀವ್ ಮಾಡ್ತೀನಿ ಅಂತ ಕಾನ್ಫಿಡೆಂಟ್ ಅಂತೂ ಬಂದಿದೆ. 100. ಸೊ ಅಲ್ಲಿ 2-3 ಗೋಲ್ಗೆ ಟೈಮ್ ಇದೆ ಅಂತ ಆಯ್ತು. ಟೈಮ್ ಇದೆ ಅಂತಾಯಿತು, ಮತ್ತು ಇನ್ನೊಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಬೋದು. ನಿಮಗೆ ಹೇಗೆ ಮಿಲೆನಿಯರ್ಸ್ ಗ್ರೂಪ್ ಬಗ್ಗೆ ಪರಿಚಯವಾಯಿತು? ನಾನು ಫೇಸ್ಬುಕ್ಕು ಮತ್ತು ಇನ್ಸ್ಟಾದಲ್ಲಿ ಆ್ಯಡ್ಗಳು ಬರೋದು ಸ್ಟಾರ್ಟ್ ಆಯಿತು. ಮತ್ತು ಸರ್ದು 1-2 ಸೆಮಿನಾರ್ದು ವೀಡಿಯೋಸ್ಗಳನ್ನ ನೋಡಿದೆ. ಮತ್ತು ನಿಮ್ಮ ವೀಡಿಯೋ ಯೂಟ್ಯೂಬಲ್ಲಿ ಒಂದು ಸಲ ನೋಡಿದೆ ನಾನು, ನಿಮ್ಮ ವೀಡಿಯೋಸ್ಗಳನ್ನ ಇದು ಮಾಡೋದು. ಓಕೆ, ಎಲ್ಲ ರಿವ್ಯೂಸ್ಗಳನ್ನೆಲ್ಲ ಚೆಕ್ ಮಾಡಿದೆ. ಮತ್ತು ಟೀಮ್ಗೆ ನಾನು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಯಾವ ಥರ ತೊಗೊಳ್ಬೋದು ಅಂತ ನೋಡಿದೆ. ಓಕೆ, ವರ್ತಿದೆ ನಮಗೆ, ನಾವು ಬಂದು ಮಾಡೋದ್ರಿಂದ ವರ್ತಿದೆ, ನಾನು ಕಲ್ತ್ಕೊಳ್ಳೋದ್ರಿಂದ. ಬಟ್ ಅಲ್ಲಿ ಹೋದ್ಮೇಲೆ ಯಾವ ರೀತಿ ಇರುತ್ತೆ ನೋಡೋಣ, ಟ್ರೈ ಮಾಡೋಣ, ಒಂದು ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿ ನನ್ನ ಜಾಯ್ನ್ ಆಗಿದೆ. ಓಕೆ. ಸೊ ಮೋಹನ್ ಸರ್ ಕ್ಲಾಸ್ ತಗೊಳ್ಳುವಾಗ ಎಲ್ಲ ಕನ್ನಡದಲ್ಲೇ ತಗೊಳ್ತಿದ್ದಾರೆ, ಅದು ನಿಮಗೆ ಹೇಗೆ ಅನ್ನಿಸ್ತಿದೆ? ನಿಮಗೆ ಎಲ್ಲ ಈಸಿಯಾಗಿ ಅರ್ಥ ಆಗ್ತಿದೆಯಾ, ಅಥವಾ ಇಂಗ್ಲೀಷಲ್ಲಿ ತೊಗೊಂಡಿದ್ರೆ ಇನ್ನೂ ಚೂರು ಅರ್ಥ ಆಗ್ತಿತ್ತು? ವಾಟ್ ಡು ಯು ಥಿಂಕ್, ಲ್ಯಾಂಗ್ವೇಜ್ ಅಷ್ಟೊಂದು ಇಂಪಾರ್ಟೆನ್ಸ್ ಪ್ಲೇ ಆಗ್ತಿದೆಯಾ ಇಲ್ಲಿ? ಎಸ್, ಕನ್ಫರ್ಮ್ ಲ್ಯಾಂಗ್ವೇಜೇ ಇಂಪಾರ್ಟೆನ್ಸು. ಏನಕ್ಕೆ ಅಂದರೆ ಕೆಲವೊಬ್ರಿಗೆ ಕನ್ನಡದಲ್ಲಿ ಹೇಳಿದ್ರೇ ಕೆಲವೊಂದು ಪಾಯಿಂಟ್ಗಳು ಕನ್ವಿನ್ ಆಗೋದು. ಈಗ ಇಂಗ್ಲೀಷಲ್ಲಿ ಹೇಳಿದ್ರೂ ಅದ್ರ ಅರ್ಥಗಳು ಗೊತ್ತಿರಲ್ಲ. ಹಾಗಾಗಿ ಅವ್ರು ಕನ್ನಡದಲ್ಲಿ ಮಾಡ್ತಿರೋದೇ ಕರೆಕ್ಟ್ ಆ್ಯಕ್ಚುಲಿ ನಮ್ಮ ಪೊಸಿಷನಲ್ಲಿ ಲೆಕ್ಕ ಹಾಕೊಂಡ್ರೆ. ಬಟ್ ಇಂಗ್ಲೀಷಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನ ಕನ್ನಡದಲ್ಲಿ ಅಷ್ಟು ಕನ್ವೀನಿಯೆಂಟಾಗಿ ಹೇಳೋಕ್ಕಾಗಲ್ಲ, ಅದು ಇಂಗ್ಲೀಷಲ್ಲೇ ಕಲ್ತ್ಕೋಬೇಕಾಗುತ್ತೆ. ಈಸ್ ಎ ಗುಡ್, ಸೂಪರ್ ಆಗಿದೆ, ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ಆ್ಯಕ್ಚುಲಿ. ಪರ್ಫೆಕ್ಟ್. ಇನ್ನೊಬ್ಬರು ನಿಮ್ಮ ಹತ್ರ ಈ 3 ದಿನದಲ್ಲಿ ಏನಕ್ಕೆ ಮಿಲೆನಿಯರ್ಸ್ ಗ್ರೂಪ್ ಆಯ್ಕೆ ಮಾಡಿದ್ದೀರಾ, ನೀವು ಅವ್ರಿಗೆ ಅದನ್ನು ರೆಕಮೆಂಡ್ ಮಾಡ್ತೀರಾ ಪುನಃ? 100%. 3 ಜನ ಅಲ್ಲ, 30 ಜನಕ್ಕೆ ರೆಕಮೆಂಡ್ ಮಾಡ್ತೀನಿ ನಾನು. ನನ್ನ ಫ್ರೆಂಡ್ ಸರ್ಕಲ್ ಇದೆ, ನಮ್ಮ ಬ್ರದರ್ಸ್ ಇದ್ದಾರೆ, ನಮ್ಮ ಕಸಿನ್ಸ್ ಇದ್ದಾರೆ, ಅವ್ರಿಗೆಲ್ಲ 100% ರೆಕಮೆಂಡ್ ಮಾಡಿ ಹೋಗಿ ಒಂದು ಸಲ ಕ್ಲಾಸ್ ತೊಗೊಂಡು ಬನ್ನಿ. ನಿಮ್ಗೆ ಇದು ಏನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದರೂ ನಾಲೆಡ್ಜ್ ಬರುತ್ತೆ ಅಂತ ಹೇಳಿ ನಾನು 100% ರೆಕಮೆಂಡ್ ಮಾಡ್ತೀನಿ. 3 ದಿನದಿಂದ ಮೋಹನ್ ಸರ್ನ ಭೇಟಿಯಾಗಿದ್ಯಾ, ಅವ್ರ ಟೀಮ್ನ ಭೇಟಿಯಾಗಿದ್ದೀರಾ, ಟೀಮ್ ಬಗ್ಗೆ, ಮೋಹನ್ ಸರ್ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬ ಇದೆ ಹೇಳೋವಂಥದ್ದು. ಅದರಲ್ಲಿ 1-2 ಪಾಯಿಂಟ್ ಹೇಳ್ತೀನಿ. ಅವರಿಗೆ ಲಾಟ್ಸ್ ಆಫ್ ಥ್ಯಾಂಕ್ಸ್ ಫಸ್ಟು. ಮತ್ತು ನಾನು ಯಾವುದೇ ರೀತಿ ಪೊಸಿಷನಲ್ಲಿದ್ದರೂ ಅವ್ರನ್ನ ಮಾತ್ರ ಬಿಡಲ್ಲ, ಫಾಲೋ ಅಪ್ ಮಾಡ್ತಾನೆ ಇರ್ತೇನೆ. ಟೀಮ್ ಬಗ್ಗೆ? ಎಸ್, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಮತ್ತು ಪೇಷನ್ಸ್ ಲೆವೆಲ್ ತುಂಬ ಚೆನ್ನಾಗಿದೆ. ಮೇಯ್ನು ಸ್ಟಾಕ್ ಮಾರ್ಕೆಟಲ್ಲಿ ಗೈಡ್ ಮಾಡಬೇಕು ಅಂದರೆ ಫಸ್ಟ್ ಅವ್ರಿಗೆ ಪೇಷನ್ಸ್ ಲೆವೆಲ್ ತುಂಬ ಚೆನ್ನಾಗಿರಬೇಕು. ಆಮೇಲೆ ಅದು ಪೇಷನ್ಸ್ ಲೆವೆಲ್ ಹೆಂಗೆ ಕಾಪಿ ಪೇಸ್ಟ್ ಮಾಡ್ಕೋಬೇಕು ಅಂತ ಅವ್ರ ಜೊತೆಯಲ್ಲಿ ಫಾಲೋ ಅಪ್ ಮಾಡೋರ್ಗೆ ಬರುತ್ತೆ ಆಟೋಮೆಟಿಕ್ಕಾಗಿ. ಹಂಗಾಗಿ ತುಂಬ ಚೆನ್ನಾಗಿದೆ. ಬಟ್ ನಾನು ಇನ್ನೂ ತುಂಬ ಚೆನ್ನಾಗಿ ಅವ್ರ ಜೊತೆ ಬ್ಲೆಂಡ್ ಆಗಬೇಕು. ನನಗೆ ಈಗಿರೋ ಟೈಮಲ್ಲಿ ನಾನು ಅವ್ರು ನೋಡಿರೋ ಪ್ರಕಾರ ತುಂಬ ಚೆನ್ನಾಗಿದೆ. ಇಸ್ ಗುಡ್. ಹೆದರ್ಕೋಬೇಡಿ, ಲೈಫ್ ಟೈಮ್ ನಿಮ್ಮ ಜೊತೆನೇ ಇರ್ತಾರೆ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಶಶಿಕಲಾ. ನಮಸ್ತೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಎಸ್ ಮ್ಯಾಮ್, ಪ್ಲೀಸ್. ಸೊ ನೀವು ಬಹಳಷ್ಟು ಬರೋ ಮುಂಚೆ ಸರ್ಚ್ ಮಾಡಿರ್ತೀರಾ, ರಿಸರ್ಚ್ ಮಾಡಿರ್ತೀರಾ, ಬಟ್ ಯಾಕೆ ಮಿಲಿನಿಯರ್ಸ್ ಗ್ರೂಪ್ನ ಆಯ್ಕೆ ಮಾಡಿದ್ರಿ? ಆ್ಯಕ್ಚುಲಿ ಮಿಲೇನಿಯರ್ಸ್ ಗ್ರೂಪ್ದು ವೆಬಿನಾರ್ ಅಟೆಂಡ್ ಮಾಡಿದೆ ಮೇಡಮ್. ತುಂಬ ಚೆನ್ನಾಗಿತ್ತು, ಕನ್ನಡದಲ್ಲಿತ್ತು. ಸೊ ಎಸ್ಪೆಷಲಿ ಕನ್ನಡದಲ್ಲಿ ಅಂದಾಗ ನಮಗೆ ತುಂಬ ಏನು ಹಾರ್ಟ್ ಟಚಿಂಗ್ ಅಂತ ಹೇಳ್ತಾರೆ, ಹಾಗಿರುತ್ತೆ. ಸೊ ಅದರೊಳಗೂ ಹೆಣ್ಮಕ್ಳು ನಮಗೆ ಕಂಫರ್ಟಬಲ್ ಇದರಲ್ಲೇ ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ನನಗೆ ಆಫೀಸ್ ಬಂದಾಗ ಕಂಫರ್ಟಬಲ್ ಫೀಲ್ ಆಯಿತು. ನಾನು ಅಟೆಂಡ್ ಮಾಡಬೇಕು ಅಂದ್ಕೊಂಡೆ, ವರ್ಕ್ಶಾಪ್ ಅಟೆಂಡ್ ಮಾಡಿದೆ ಮೇಡಮ್. ತುಂಬ ಚೆನ್ನಾಗಿತ್ತು. ಇಟ್ಸ್ ಕಂಪ್ಲೀಟ್ಲಿ ವರ್ತಿ. ಸ್ಪೆಷಲಿ ಯಾರು ಹೆಣ್ಮಕ್ಳು ನೋಡ್ತಿದ್ದಾರೆ ನಾನು ಅವರಿಗೆ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು, ಅವ್ರು ಇಂಡಿಪೆಂಡೆಂಟ್ ಆಗಿರಬೇಕು, ಅವ್ರು ಅರ್ನ್ ಮಾಡಬೇಕು. ಅವ್ರ ಕೈಲಿ ದುಡ್ಡಿದ್ದರೆ ಮನೆಯಲ್ಲೇ ದುಡ್ಡಿದ್ದಾಗೆ. ಸೊ ಇಂಡಿಪೆಂಡೆಂಟಾಗಿ ಅವ್ರು ವರ್ಕ್ ಮಾಡೋಕ್ಕೋಸ್ಕರ ಅವ್ರು ಬಂದು ಕಲಿಬೇಕಂತೇಳಿ ಸ್ಪೆಷಲಿ ಹೆಣ್ಮಕ್ಳಿಗೋಸ್ಕರ ಅವ್ರ ಪರವಾಗಿ ನಾನು ಬಂದಿದ್ದೀನಿ ಮೇಡಮ್. ಲವ್ಲಿ. ಇಲ್ಲಿ ಬರೋ ಮುಂಚೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿತ್ತು, ಈಗ ಎಷ್ಟು ಮಟ್ಟಿಗೆ ಬದಲಾವಣೆ ಆಗಿದೆ? ಟ್ರೇಡಿಂಗ್ನಲ್ಲಿ ಐ ಡೋಂಟ್ ಹ್ಯಾವ್ ಎನಿ ಕಾನ್ಫಿಡೆಂಟ್ ಬಿಫೋರ್ ಮೇಡಮ್. ಬಿಕಾಸ್ ನಾನು ಒಂದು 10 years ಬ್ಯಾಕ್ ಲೈಕ್ ರ್ಯಾಟ್ ಟ್ರೇಡಿಂಗ್ ಟೆಕ್ನಿಕ್ ಅಂತಿದೆ, ಮೂಮೆಂಟ್ರಿ ಕ್ಯಾಪ್ಚರ್ ಥರ, ಹೀಗೋಗಿ ಹೀಗೆ ಬರೋದು, ಹಾಗೆ ಲಾಸ್ ಮಾಡ್ಕೊಳ್ತಾ ಇದ್ದೆ. ಸೊ ಹಾಗಾಗಿ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ದೆ. ಸೊ ಮಾಡಬೇಕನ್ನೋದು ನಂದು ಇದೊಂದು ಪ್ಯಾಷನ್ನು, ಬಟ್ ಕೈ ಹಾಕೋಕ್ಕೆ ತುಂಬ ಹೆದರಿದ್ದೆ. ಸೊ ಒನ್ಸ್ ಯಾವಾಗ ನನಗೆ ಇದು ಫೇಸ್ಬುಕ್ನಲ್ಲಿ ಸರ್ದು ಒಂದು ಡೆಮೋ ನೋಡಿದೆ, ದೆನ್ ವೆಬಿನಾರ್ ಅಟೆಂಡ್ ಮಾಡಿದೆ. ಸೊ ಲೈಫ್ ಟೈಮಲ್ಲಿ ಫಸ್ಟ್ ಟೈಮ್ ಅಷ್ಟು ಲಾಂಗ್ ವೆಬಿನಾರ್ ವಿತೌಟ್ ಮಿಸ್ಸಿಂಗ್ ನಾನು ಅಟೆಂಡ್ ಮಾಡಿದ್ದು. ಯಾಕಂದರೆ ಅಷ್ಟೊಂದು ಸರ್ ಆ ರೀತಿ ಅಟ್ರ್ಯಾಕ್ಟ್ ಮಾಡಿ ಇಡ್ತಾರೆ, ಮೀನ್ಸ್ ಅಷ್ಟೊಂದು ಮೋಟಿವೇಟೆಡ್ ಮಾತುಗಳನ್ನ ಹೇಳ್ತಾರೆ. ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ಸೊ ಇವಾಗ ಕಂಪ್ಲೀಟ್ಲಿ ಕಾನ್ಫಿಡೆಂಟ್ ಇದೆ, 100% ಕಾನ್ಫಿಡೆಂಟಲ್ಲಿ ನಾನು ದುಡ್ಡು ಮಾಡ್ತೀನಿ ಅಂತ ಬಂದಿದ್ದೀನಿ ಮೇಡಮ್. ಇಲ್ಲಿ ಬರೋ ಮುಂಚೆ ನಿಮ್ಮ ಲೈಫ್ ಗೋಲ್ ಏನಿತ್ತು, ಈಗ ನಿಮ್ಮ ಗೋಲ್ ಬದಲಾಗಿದೆಯಾ? ಇವಾಗೆಲ್ಲ ಲೈಫ್ ಗೋಲ್ ಒಂದೇ ಮೇಡಮ್, ದುಡ್ಡು ಮಾಡಬೇಕು, ರಿಚ್ ಆಗಬೇಕು.
ಸೊ ಚೆನ್ನಾಗಿರಬೇಕು, ಹ್ಯಾಪಿಯಾಗಿರ್ಬೇಕಂದ್ರೆ ದುಡ್ಡು ಬೇಕು. ಆ ದುಡ್ಡು ಮಾಡಬೇಕಂದ್ರೆ ಇಂಡಿಪೆಂಡೆಂಟಾಗಿ ಮಾಡಬೇಕು. ಸೊ ನಾವು ಯಾವುದೇ ಜಾಬ್ಗೆ ಹೋದ್ರೂ IAS ಆಫೀಸರ್ ಆದ್ರೂ ಇನ್ನೊಬ್ಬರ ಕಡೆ ಸಂಬಳ ತೊಗೋಬೇಕು. ಆ ಥರ ಆಗಬಾರ್ದು. ನಾವೇ ದುಡಿಬೇಕು, ನಾವೇ ದುಡ್ಡು ಮಾಡಬೇಕು. ಲಾಸ್ ಆದರೂ ನಂದೇ, ಲಾಭ ಆದರೂ ನಂದೇ ಅನ್ನೋ ಥರ ಇರಬೇಕಂದ್ರೆ ಟ್ರೇಡಿಂಗ್ ಇಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಬಟ್ ಸ್ವಲ್ಪ ಥಿಂಕ್ ಮಾಡಿ, ಸರ್ ಕೊಟ್ಟಿದ್ದ ಟೆಕ್ನಿಕ್ ಯೂಸ್ ಮಾಡಿದ್ರೆ 100% ನಾವು ಮಿಲಿಯನಿಯರ್ ಆಗ್ತೀವಿ. ಸೊ 3 ದಿನದಿಂದ ಮೋಹನ್ ಸರ್ನ ಭೇಟಿಯಾಗಿದ್ದೀರಾ, ಅವ್ರ ಟೀಮ್ನ ಮೀಟ್ ಮಾಡಿದ್ದೀರಾ, ಅವ್ರ ಆಫೀಸ್ಗೆ ಹೋಗಿದ್ದೀರಾ. ಅವ್ರ ಬಗ್ಗೆ, ಟೀಮ್ ಬಗ್ಗೆ, ಆಫೀಸ್ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಹೇಳೋಕ್ಕೆ ವರ್ಡ್ಸೇ ಇಲ್ಲ ಮೇಡಮ್. ನಾನು ಬೇರೆ ಕಡೆ ಎಲ್ಲ ತುಂಬ ಅಟೆಂಡ್ ಮಾಡಿದ್ದೀನಿ, ಬಟ್ ನಾಟ್ ಸ್ಪೆಷಲಿ ಟ್ರೇಡಿಂಗ್. ಆದರೆ ಆಫೀಸ್ಗೆ ಹೋದಾಗ್ಲೂ ತುಂಬ ಚೆನ್ನಾಗಿ ಕೋಆರ್ಡಿನೇಷನ್ ಸಿಕ್ತು. ಆ್ಯಂಡ್ 3 ದಿನ ವರ್ಕ್ಶಾಪ್, ಇಷ್ಟಕ್ಕೇ ಆ ದುಡ್ಡು ನಾವು ಕೊಟ್ಟಿದ್ದಕ್ಕಿಂತ ಹೆಚ್ಚಾಗಿ ಈ 3 ಡೇಸಲ್ಲೇ ಕಲ್ತಿದ್ದೀವಿ ಅಂತ ಅನಿಸಿದೆ ನನಗೆ. ಸೊ ನಮಗೆ ಯಾವುದೇ ಒಂದು ಬೇಜಾರಿಲ್ಲ, ಇಷ್ಟು ದುಡ್ಡು ಕೊಟ್ಟವು ಅನ್ನೋದು ಬೇಜಾರೇ ಇಲ್ಲ. ಸೊ ಅಷ್ಟು ಚೆನ್ನಾಗಿ ನಮಗೆ ಲೈಫಲ್ಲಿ ನಾವು ಹೇಗಿರಬೇಕು, ಹೇಗೆ ಮೋಟಿವೇಟ್ ಆಗಬೇಕು, ನಮ್ಮ ಲೈಫ್ ನಾವು ಹೇಗೆ ಲೀಡ್ ಮಾಡಬೇಕು, ಎಂಥ ಫೀಲಿಂಗ್ಸ್ ಇದ್ರೂ ಅದನ್ನು ಹ್ಯಾಪಿ ಫೀಲಿಂಗ್ ಥರ ಮಾಡೋ ಒಂದು ಕೆಪಾಸಿಟಿ ಮೋಹನ್ ಸರ್ಗಿದೆ. ಅದನ್ನು ಮಾಡಿದ್ದಾರೆ. ಸೊ ಲೈಫ್ ಟೈಮ್ ನಾವು ಹಾಗೇ ಇರಬೇಕು ಅನ್ನೋದಕ್ಕೆ ರೆಡಿ ಆಗಿಬಿಟ್ಟಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಸವಿತಾ ಅವರೇ. ನಮಸ್ಕಾರ ಮೇಡಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ಥ್ಯಾಂಕ್ ಯು. ನಿಮ್ಮಂಥ ವೀಕ್ಷಕರು ಇರ್ತಾರಲ್ಲ, ಅವ್ರು ಕೆಲವೊಂದು ಡೌಟ್ಸ್ ಇರುತ್ತೆ. ಸೊ ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ಕೇಳ್ಬೋದಾ? ಕೇಳಿ. ಸೊ ಮಿಲಿನಿಯರ್ಸ್ ಗ್ರೂಪನ್ನು ಏನಕ್ಕೆ ಆಯ್ಕೆ ಮಾಡಿದ್ರಿ? ಬೇರೆದಕ್ಕಿಂತ ಇದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಯಾಕಂದರೆ ಇಲ್ಲಿ ಟೆಕ್ನಿಕ್ಸು, ಸಾಫ್ಟ್ವೇರು, ಆಮೇಲೆ ಬೇಸಿಕ್ಕಾಗಿ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ಸರ್ಟನಿಟಿನ ಲೈವಲ್ಲಿ ಹೇಳ್ಕೊಡ್ತಿದ್ದಾರೆ. ಆಮೇಲೆ ಇದು ಅನ್ಲಿಮಿಟೆಡ್ ಇದೆ, ಲೈಫ್ ಟೈಮ್ ಇದೆ. ಇದೇನಾಗಿದೆ ಅಂದರೆ ಅರ್ನಿಂಗ್ ಜೊತೆಗೆ ಲರ್ನಿಂಗು ಇದೆ. ನಮ್ಮದು ಮೇನ್ ಇಂಟೆನ್ಷನ್ ಇರೋದು ಲರ್ನಿಂಗು. ಯಾಕಂದರೆ ನಾವು ಬಿಗಿನರ್ಸು, ಸ್ಟಾರ್ಟಿಂಗ್ ಫ್ರಮ್ ದ ಬೇಸಿಕ್ಸ್ ಕಲಿತಾ ಇದ್ದೀವಲ್ಲ. ಸೊ ಎಲ್ಲೂ ಎಡವಬಾರ್ದು ಅನ್ನೋದಕ್ಕೆ ನಾನು ಮೋಹನ್ ಸರ್ದೇ ಸೆಲೆಕ್ಟ್ ಮಾಡಿರೋದು. ಲವ್ಲಿ. ನೀವು ಇಲ್ಲಿ ಬರುವ ಮುಂಚೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಈಗ ಹೋಲಿಕೆ ಮಾಡಿದ್ರೆ ಎಷ್ಟು ಮಟ್ಟಿಗೆ ಚೇಂಜ್ ಆಗಿದೆ? 50% ಏರ್ತಾ ಇದೆ. ಅಂದರೆ ಗ್ರಾಫ್ ಇನ್ನೂ ಸ್ಟಾರ್ಟ್ ಆಗಿದೆ. ಇದು ಹೈಕಾಗಿ ಆಗಬೇಕು ಅಂದರೆ ನಾನು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಲ್ವಾ? ಸೊ ಇದಕ್ಕೆ ಲೈವ್ ಎಕ್ಸಾಂಪಲ್ ಮೋಹನ್ ಸರ್. ಅವರಿಂದನೇ ಕಲಿತಾ ಇದ್ದೀನಿ. ಸೊ ಮುಂದಕ್ಕೂ ಇಂಪ್ರೂವ್ ಮಾಡ್ಕೋತೀನಿ. ಈ ವರ್ಕ್ಶಾಪ್ ಆದಮೇಲೆ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಚೇಂಜ್ ಬರುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಅದು ಯಾವುದು? ಹ್ಯಾಬಿಟ್ಸ್ ಚೇಂಜ್ ಆಗುತ್ತೆ. ಯಾವುದು ಅನ್ವಾಂಟೆಡ್ ನಾವು ಟೈಮ್ ವೇಸ್ಟ್ ಮಾಡ್ತಿದ್ವಲ್ಲ, ಅದಕ್ಕೆ ಎಲ್ಲ ಕಟ್ ಮಾಡಿ ಮೇನ್ ಫೋಕಸ್ಸು ಪ್ರೊಫೆಷ್ನಲಿ, ಪರ್ಸ್ನಲಿ ಅಂದರೆ ಅರ್ನಿಂಗ್ಸಲ್ಲಿನೂ ಸ್ವಲ್ಪ ಇಂಪ್ರೂವ್ ಆಗ್ಬೋದು ಅಂತ. ಸೊ 3 ದಿನ ಮೋಹನ್ ಸರ್ನ ಭೇಟಿ ಆಗ್ತಿದ್ದೀರಾ, ಅವ್ರ ಟೀಮ್ನ ಭೇಟಿ ಆಗಿದ್ದೀರಾ. ಮೋಹನ್ ಸರ್ ಬಗ್ಗೆ, ಟೀಮ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಇದನ್ನು ಯೂಟ್ಯೂಬಲ್ಲಿ ನೋಡಿರೋದು. ಸೆಲ್ಫ್ ಮೋಟಿವೇಶನ್, ಅವ್ರ ವೇ ಆಫ್ ಥಿಂಕಿಂಗ್, ಅವ್ರದ್ದು ಕನ್ನಡದಲ್ಲಿ ಎಲ್ಲ ಟಾಪಿಕ್ಸ್ನ ಹೇಳ್ಕೊಡ್ತಿದ್ದಾರೆ. ಯಾರೂ ಈ ಥರ ಸ್ಟಾರ್ಟ್ ಮಾಡಿರಲಿಲ್ಲ. ಇದನ್ನು ನೋಡಿ ನನಗೆ ಇಂಪ್ರೆಸ್ ಆಯಿತು. ಕಲಿಬೇಕು ಅನ್ನೋ ಒಂದು ಉತ್ಸಾಹ ಬಂತು. ಸೊ ನಾನು ಯಾಕೆ ಒಂದು ಚಾನ್ಸ್ ತೊಗೋಬಾರ್ದು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡುವಾಗ ರೈಟ್ ಸ್ಟೆಪ್ ಇಡಬೇಕಂತಲ್ಲ, ಸೊ ರೈಟ್ ಪ್ಲ್ಯಾಟ್ಫಾರ್ಮ್ ಸೆಲೆಕ್ಟ್ ಮಾಡಿದ್ದೀನಿ. ಮೋಹನ್ ಸರ್ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿದೆ. ಲೈಫಲ್ಲಿ ಆಪರ್ಚುನಿಟೀಸ್ ಅನ್ಲಿಮಿಟೆಡ್ ಇರುತ್ತೆ. ನಾವು ಅದನ್ನು ಕರೆಕ್ಟಾಗಿ ಎನ್ಕ್ಯಾಶ್ ಮಾಡಬೇಕು. ಅದೇ ಸ್ಮಾರ್ಟ್ ವೇ ಆಫ್ ಟೆಕ್ನಿಕ್ಸ್ನ ಸರಿಂದ ಕಲಿತಿದ್ದೀನಿ. ಇನ್ನೂ ಕಲಿಯೋದು ತುಂಬ ಇದೆ. ಸೊ ಅವರಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಅವ್ರ ಟೀಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಟೀಮ್ ತುಂಬ ಚೆನ್ನಾಗಿದೆ, ಸಪೋರ್ಟ್ ಇದೆ. ಪ್ರತಿಯೊಂದು ತಪ್ಪನ್ನು ಕಂಡುಹಿಡಿದು ಹೇಳ್ಕೊಡ್ತಿದ್ದಾರೆ. ಈ ಥರ ಮಾಡಬೇಕು, ಈ ಥರ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸಪೋರ್ಟ್ ಇದೆ, ಚೆನ್ನಾಗಿದೆ. ಲವ್ಲಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಸವಿತಾ. ನಮಸ್ತೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಹರಾಮ್. ಸೊ ಮಿಲಿನಿಯರ್ಸ್ ಗ್ರೂಪ್ ಬರೋ ಮುಂಚೆ ನೀವು ಭಾಳಷ್ಟು ವೀಡಿಯೋಸ್ ನೋಡಿರ್ತೀರಾ, ಟ್ರೇಡಿಂಗ್ ಬಗ್ಗೆ ಭಾಳಷ್ಟು ರಿಸರ್ಚ್ ಮಾಡಿರ್ತೀರಾ. ಬಟ್ ಯಾಕೆ ಮಿಲಿನಿಯರ್ಸ್ ಗ್ರೂಪನ್ನೇ ಆಯ್ಕೆ ಮಾಡಿದ್ದೀರಾ? ಮಿಲೇನಿಯರ್ಸ್ ಗ್ರೂಪ್ನ ನನಗೆ ಮನೆ ಹತ್ತಿರ ಇದೆ. ಹಾಗಾಗಿ ನಾನು ಜಾಬ್ ಮಾಡ್ತಾಯಿದ್ದೆ. 20 ಇಯರ್ಸಿಂದ ನಾನು ಜಾಬ್ ಮಾಡ್ತಾಯಿದ್ದೆ. ಸಮ್ ಪರ್ಸ್ನಲ್ ಇಶ್ಯೂಸಿಂದ ನಾನು ಬಿಟ್ಟೆ. ಸೊ ಮಂತ್ಲಿ ಇನ್ಕಮ್ ಬರೋದು ನಿಲ್ತು. ಹಾಗಾಗಿ ಏನಾದರೂ ಒಂದು ಮಾಡೋಣ ಅನ್ನೋ ಥರದಲ್ಲಿ ಯೋಚನೆ ಮಾಡ್ಬೇಕಾದ್ರೆ ನನಗೆ ಬಸವೇಶ್ವರ ನಗರದಲ್ಲೇ ನನಗೆ ಸಿಕ್ತು. ನೋಡಿದೆ, ಒಂದು ಟ್ರೈ ಮಾಡೋಣ ಅಂತ ಹೋದೆ. ಮೀಟ್ ಮಾಡಿದೆ. ಅಲ್ಲಿರೋ ಸ್ಟಾಫ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ, ತುಂಬ ಕೋಆಪರೇಟಿವ್ ಆಯಿತು. ಅವ್ರು ನನಗೆ ವೆಬಿನಾರ್ ಅಟೆಂಡ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು. ಅಲ್ಲಿಂದ ಮೋಹನ್ ಸರ್ ಬಗ್ಗೆ ಹೇಳೋ ಅಷ್ಟೇ ಇಲ್ಲ. ಅವರ ಎನರ್ಜಿ ಲೆವೆಲ್ ಅಂತೂ ನೆಕ್ಸ್ಟ್ ಲೆವೆಲ್ಲೇ ಇದೆ.
ಅವ್ರು ಮಾತಾಡೋ ರೀತಿ ಆಗಲಿ ಹೇಗಿದೆ ಅಂತಂದರೆ, ಒಂದು ಹೆಣ್ಮಗುನೂ ಕೂಡ ಈ ಫೀಲ್ಡಿಗೆ ಬಂದು ಏನಾದರೂ ಒಂದು ಅಚೀವ್ ಮಾಡ್ಬೋದು. ಯಾಕಂದರೆ ಟ್ರೇಡಿಂಗ್ ಅಂದರೆ ಗಂಡು ಮಕ್ಕಳೇ ಮಾಡೋದು ಆ ಥರ ಎಲ್ಲ ಇರುತ್ತೆ. ಹೆಣ್ಮಕ್ಳು ಮಾಡ್ಬೋದು ಅನ್ನೋದು ನಮಗೆ ತಿಳಿಸ್ಕೊಟ್ರು. ಹಾಗಾಗಿ ನಾನು ಟ್ರೈ ಮಾಡೋಕ್ಕೆ ಬಂದೆ. ಲವ್ಲಿ. ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಈ ವೆಬಿನಾರ್ ಆದಮೇಲೆ ಎಷ್ಟು ಮಟ್ಟಿಗೆ ಬೆಳೆದಿದೆ? ನಾನು ಫಸ್ಟು ಬರಬೇಕಾದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಝೀರೋ ನಾಲೆಡ್ಜ್. ಏನು ಮಾಡಬೇಕು, ಹೇಗೆ, ಏನೂ ಗೊತ್ತಿಲ್ಲ. ಫಸ್ಟು ಹಾಗೆ ಏನು ಗೊತ್ತಿಲ್ಲದೆ ಬಂದೆ. 3 days ವರ್ಕ್ಶಾಪ್ ಅಟೆಂಡ್ ಮಾಡಿದೆ. ಪ್ರಾಫಿಟ್ ಮಾಡಿದೆ. ಅಲ್ಲಿಂದ ಖುಷಿ ಆಯಿತು. ಪರವಾಗಿಲ್ಲ, ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ತಂದುಕೊಟ್ರು. ಹಾಗಾಗಿ ನಾನು MG ಗ್ರೂಪ್ಗೆ, ಮೋಹನ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಟ್ರೇಡಿಂಗಲ್ಲಿ ಈ ಒಂದು ವಿಷಯ ಅಥವಾ ಭಯ ಅನ್ನೋದು ನಿಮಗೆ ಮುಂಚೆ ಕಾಸಿನ ಜೊತೆ ಆಟ ಆಡ್ತಿದ್ದೀರಾ ಎಷ್ಟಾದರೂ ಇತ್ತು, ಬಟ್ ಈಗ ನಾನು ಆ ಒಂದು ಕನ್ಫ್ಯೂಷನ್ ಇಲ್ಲ ಫಿಯರಿಂದ ಆಚೆ ಬಂದಿದ್ದೀರಾ ಅಂದರೆ ಹೇಳ್ತೀರಾ? ಸ್ವಲ್ಪ ಮಟ್ಟಕ್ಕೆ. ಯಾಕಂದರೆ ಇವತ್ತೇ ಫಸ್ಟ್ ಟ್ರೇಡಿಂಗ್ ಆಗಿರೋದ್ರಿಂದ ಇವತ್ತಿಂದ ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ತಂದಿದ್ದಾರೆ. ಹಾಗಾಗಿ ನಮಗೆ ಲೈಫ್ ಟೈಮ್ ಸಪೋರ್ಟ್ ಸಿಗ್ತಾ ಇದೆ. ಎಲ್ಲೇ ಎಡವಿದ್ರೂ ನಾವು ಕಾಲ್ ಮಾಡಿ ಕೇಳ್ಬೋದು, ಇಲ್ಲ ಅಲ್ಲೇ ಹತ್ತಿರ ಇರೋದ್ರಿಂದ ನಾವು ಅಲ್ಲೇ ಹೋಗಿ ಸರ್ನ ಮೀಟ್ ಮಾಡ್ಬೋದು, ಇಲ್ಲ ಟೀಮ್ನ ಮೀಟ್ ಮಾಡ್ಬೋದು. ನಮ್ಗಲ್ಲಿ ಸಪೋರ್ಟ್ ಸಿಕ್ಕತ್ತೆ. ಹಾಗಾಗಿ ನನಗೆ ಭಯ ಇಲ್ಲ ಈ ಫೀಲ್ಡಲ್ಲಿ ಈಗ ಅನ್ನಿಸ್ತಾ ಇದೆ. ನೀವು ಹೇಳ್ದಂಗೆ ಮೋಹನ್ ಸರ್ ಬಗ್ಗೆ ಆಲ್ರೆಡಿ ಹೇಳಿದ್ದೀರಾ, ಬಟ್ ಟೀಮ್ ಬಗ್ಗೆ, ಮೋಹನ್ ಸರ್ ಬಗ್ಗೆ ಈ 3 ದಿನದಿಂದ ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀರಾ? ತುಂಬ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಸಿಕ್ಕಿದೆ ನನಗೆ. ಎಲ್ಲೋ ಹೊರಗಡೆ ಬಂದಿದ್ದೀನಿ, ಅವ್ರು ಹಾಗೆ ಇವ್ರು ಹೀಗೆ ಆ ಥರ ಏನೂ ಆಗಲಿಲ್ಲ. ಎಲ್ಲರೂ ಸಪೋರ್ಟಿವ್ ಆಗಿದ್ದರು. ತುಂಬ ಖುಷಿಯಾಯಿತು. ಸೊ ನಿಮ್ಮಂತೆ ಇನ್ನೊಬ್ಬರಿಗೆ ಮಿಲೇನಿಯರ್ಸ್ ಗ್ರೂಪ್ ರೆಕಮೆಂಡ್ ಮಾಡಬೇಕು ಅಂದರೆ ಮಾಡ್ತೀರಾ? ಹೌದು ಅಂದರೆ ಯಾಕೆ? ಖಂಡಿತವಾಗ್ಲಿ ರೆಕಮೆಂಡ್ ಮಾಡ್ತೀನಿ. ಯಾಕೆ ಅಂತಂದರೆ ಮಿಲೇನಿಯರ್ ಗ್ರೂಪಲ್ಲಿ ಮೋಹನ್ ಸರು ಕನ್ನಡದಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಮಾತೃಭಾಷೆಯಲ್ಲಿ ಹೇಳ್ಕೊಟ್ಟಾಗ ಬೇಗ ಕನೆಕ್ಟ್ ಆಗ್ತಾರೆ. ಯಾಕಂದರೆ ಕೆಲವ್ರಿಗೆ ಇಂಗ್ಲೀಷ್ ಬರಲ್ಲ, ಅಲ್ಲಿ ಹೋಗಿ ಏನಾದರೂ ಹೇಳ್ಕೊಟ್ಬಿಟ್ರೆ ನಮಗೆ ಆಗುತ್ತೋ ಇಲ್ವೋ ಆ ವರ್ಡಿಂಗ್ಸ್ಗಳು ಗೊತ್ತಾಗಲ್ಲ. ಇಲ್ಲಿ ನೋಡಿದ್ರೆ ಮೋಹನ್ ಸರ್ ತುಂಬ ಇದಾಗಿ ನಮ್ಮ ಭಾಷೆಯಲ್ಲಿ ಹೇಳ್ಕೊಡೋದ್ರಿಂದ ನಾವು ಬೇಗ ಕನೆಕ್ಟ್ ಆಗ್ತೀವಿ, ಕಲಿಯೋಕ್ಕೂ ಈಸಿ ಆಗುತ್ತೆ. ಹೆಣ್ಮಕ್ಳು ಆರಾಮ್ಸೆ ಬಂದು ಕಲಿಬೋದು, ದುಡ್ಡು ಮಾಡ್ಬೋದು, ಯಾವುದೇ ಸಂದೇಹ ಇಲ್ಲ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಸುನಿಲ್ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಓಕೆ ಮೇಡಮ್, ಕೇಳಿ. ಸೊ ಮಿಲೇನಿಯರ್ಸ್ ಗ್ರೂಪ್ ಅಂತ ಯಾಕೆ ಆಯ್ಕೆ ಮಾಡಿದ್ರಿ? ಆ್ಯಕ್ಚುಲಿ ನನಗೆ ನನ್ನದೇ ಆದಂಥ ಒಂದು ನನ್ನ ಲೈಫಲ್ಲಿ ಗುರಿ ಇದೆ. ಅದನ್ನು ಅಚೀವ್ ಮಾಡೋದಕ್ಕೋಸ್ಕರ ನಾನು ತುಂಬ ದಾರಿಗಳು ಹುಡುಕ್ತಾ ಇದೆ. ಆ ದಾರಿ ಹುಡುಕ್ಬೇಕಾದ್ರೆ ನನಗೆ ಸಿಕ್ಕಿದ್ದೆ MG ಗ್ರೂಪ್ಸ್. ಯಾಕೆಂದರೆ ನನಗೆ ನಾನು ಏನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಈ ದಾರಿಲಿ ಸಿಗ್ತದೆ ಅಂತ ನನಗೆ ಅನ್ನಿಸ್ತಾ, ಅದಕ್ಕೆ ನಾನು ಆಯ್ಕೆ ಮಾಡಿಕೊಂಡೆ. ಸೊ ನೀವು ಹೇಳ್ದಂಗೆ ನಿಮ್ಗೊಂದು ಗೋಲ್ ಅಂತಿತ್ತು, ಎಸ್ ಮೇಡಮ್. ಇಲ್ಲಿ ಬರೋ ಮುಂಚೆ ನಿಮ್ಗೊಂದು ಗೋಲ್ ಇತ್ತು. ಈ 3 ದಿನದಲ್ಲಿ ನಿಮ್ಮ ಗೋಲ್ಗೆ ಯಾವುದಾದ್ರೂ ಚೇಂಜಸ್ ಅಥವಾ ನನ್ನ ಗೋಲ್ ಇನ್ನೂ ಹತ್ತಿರ ಇದೆ, ಇಲ್ಲ ಇನ್ನೂ ಸ್ವಲ್ಪ ದೂರ ಇದೆ ಅಂತ ಏನಾದರೂ ಅನಿಸಿದೆಯಾ? ಈಗ ನನ್ನ ದಾರಿಲಿ ನಾನು ಮೊದಲನೇ ಸ್ಟೆಪ್ ಇಟ್ಟಿದ್ದೀನಿ ಮೇಡಮ್. ಅದಕ್ಕೆ ಸಹಾಯ ಮಾಡಿರೋದು MG ಗ್ರೂಪು. ಇನ್ನೂ ಅಚೀವ್ ಮಾಡೋದು ತುಂಬ ಇದೆ, ಇನ್ನೂ ಕಲಿಯೋದು ತುಂಬ ಇದೆ. ನಾನು ಕಲಿತು ನನ್ನ ದಾರಿನ ನಾನು ಸುಲಭ ಮಾಡ್ಕೋತೀನಿ. ಸೊ ಮೋಹನ್ ಸರಲ್ಲಿ ಅವರ ಟೀಚಿಂಗ್ ಸ್ಟೈಲಲ್ಲಿ ನಿಮ್ಮನ್ನು ಇಂಪ್ರೆಸ್ ಮಾಡಿದ್ದು ಏನು ವಿಷಯ? ಅವ್ರದ್ದು ಟೀಚಿಂಗ್ ಸ್ಟೈಲು, ಅವರು ಒಂದೊಂದು ಪಾಯಿಂಟ್ ಹೇಳಬೇಕಾದ್ರೂ ಕೂಡ ಅವರು ಅಂದರೆ ಹೇಗೆ ಹೇಳ್ತಾರೆ ಅಂತ ಅಂದರೆ ನಮಗೆ ತಲೆಗೆ ಹೋಗೋದಕ್ಕಿಂತ ಮನಸ್ಸಿಗೆ ಹೋಗುತ್ತೆ. ಅಂದರೆ ನಾವು ಅವ್ರು ಏನೇ ಟಾಪಿಕ್ ಹೇಳೋರು ನಾವು ಮರಿಬಾರ್ದು, ಆ ಥರ ಹೇಳ್ಕೊಡ್ತಾ ಇದ್ದಾರೆ. ಗ್ರೇಟ್. ಸೊ 3 ದಿನದಿಂದ ಮೋಹನ್ ಸರ್ನ ಭೇಟಿಯಾಗಿದ್ದ, ಟೀಮ್ನ ಭೇಟಿಯಾಗಿದ್ದೀರಾ. ಟೀಮ್ ಬಗ್ಗೆ, ಮೋಹನ್ ಸರ್ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಖಂಡಿತ ಮೇಡಮ್. ಏನು ಹೇಳ್ತೀನಿ ಅಂತ ಅಂದರೆ ಅವ್ರನ್ನ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಡಿಕ್ಷನರಿಗೆ ಹೋಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲದನ್ನು ತಿಳ್ಕೊಂಡು ನಮಗೆಲ್ಲ ಹೇಗೆ ಹೇಳ್ಕೊಡ್ತಾ ಇದ್ದಾರೆ ಅಂತ ಅಂದರೆ ಚಿಕ್ಕ ಮಕ್ಕಳಿಗೆ ಅಂದರೆ ಫ್ರಮ್ LKG UKG ಮಕ್ಕಳಿಗೆ ಹೇಗೆ ಹೇಳ್ಕೊಡ್ತಾ ಇದ್ದಾರೆ ಹಾಗೆಲ್ಲ ಪ್ರತಿಯೊಂದನ್ನು ಹೇಳ್ಕೊಡ್ತಾ ಇದ್ದಾರೆ. ಈಸ್ ಲೈಕ್ ಎ ಡಿಕ್ಷನರಿ. ಅವ್ರ ಟೀಮ್ ಬಗ್ಗೆ ತುಂಬ ಎಲ್ಲ ವೆಲ್ ಟ್ರೈನ್ಡ್ ಇದ್ದಾರೆ. ನಮಗೆ ಎಲ್ಲ ಸಮಯದಲ್ಲೂ ಯಾವುದೇ ಟೈಮಲ್ಲೂ ಆದರೂ ಕಾಲ್ ಮಾಡೋದು ನಮಗೆ ಕಾಲ್ ಪಿಕ್ ಮಾಡಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಸರ್, ಈ ಸೆಮಿನಾರ್ ಆದಮೇಲೆ ನಿಮ್ಮ ಲೈಫಲ್ಲಿ ನೀವು ಒಂದು ವಿಷಯ ಇಲ್ಲಿಂದ ತೊಗೊಂಡು ಹೋಗ್ತಿದ್ದೀರಾ ಅಂದರೆ ಏನಾಗಿರುತ್ತೆ? ಕಾನ್ಫಿಡೆನ್ಸ್ ಮೇಡಮ್. ಎಷ್ಟು ಮಟ್ಟಿಗೆ ಬೆಳೆದಿದೆ ನಿಮ್ಮ ಕಾನ್ಫಿಡೆನ್ಸ್? ಅದನ್ನು ಹೇಳೋದಕ್ಕೆ ಆಗಲ್ಲ ಮೇಡಮ್. ದೇರ್ ಇಸ್ ನೋ ವರ್ಡ್ಸ್. ಲವ್ಲಿ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯೋಚನೆ ಮಾಡಿದಾಗ ಭಯ ಆಗ್ತಿದೆಯಾ? ಎಲ್ಲರೂ ಸ್ಟಾಕ್ ಮೂಲಕ ಹಣ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ, ಆದರೆ ನೀವಿನ್ನೂ ಸ್ಟಾರ್ಟ್ ಮಾಡಿಲ್ವಾ? ನಿಮ್ಮ ಫ್ರೆಂಡ್ಸಲ್ಲಿ ಕೆಲವರು ಅವ್ರ ಇನ್ವೆಸ್ಟ್ಮೆಂಟ್ ಗೇನ್ಸ್ ಬಗ್ಗೆ ಮಾತಾಡ್ತಾನೇ ಇರ್ತಾರೆ, ಆದರೆ ನೀವು ಮೌನವಾಗಿ ಹೋಗ್ತೀರಾ. ನಿಮಗೂ ಫಿನಾನ್ಷಿಯಲ್ ಫ್ರೀಡಮ್ ಬೇಕು, ಆದರೆ ಅದು ಹೇಗೆ ಪಡೆಯೋದು ಅನ್ನೋದು ಗೊತ್ತಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ದುಡಿಯೋ ಹಣ ಕೈ ಬಿಟ್ಟು ಹೋಗ್ಬಿಡುತ್ತೋ ಅಂತ ಭಯದಲ್ಲಿ ಯಾವುದೋ ಸಣ್ಣ ಪುಟ್ಟ ಸೇವಿಂಗ್ಸ್ ಕೊಡೋ ರಿಟರ್ನ್ ಪ್ಲಾನ್ಸಲ್ಲಿ ಬೀಳ್ತೀರಾ. ಜೀವನದಲ್ಲಿ ಏಳು ಬೀಳು ಇದ್ದೇ ಇರುತ್ತೆ.
ಉದಾಹರಣೆಗೆ ಸೈಕಲ್ ಕಲಿಯುವಾಗ್ಲೂ ಎದ್ದು ಬಿದ್ದುನೇ ಕಲಿಯೋದು. ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲೂ ರಿಸ್ಕು ರಿವಾರ್ಡು ಇದ್ದೇ ಇರುತ್ತೆ. ಬಟ್ ಕನ್ಸಿಸ್ಟೆಂಟ್ ಆಗಿ ರಿವಾರ್ಡ್ ಬೇಕೇ ಬೇಕಾ? ಹಾಗಿದ್ರೆ ಜಾಯಿನ್ ಫ್ರೀ ವೆಬಿನಾರ್. ಕೆಳಗಿನ ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ಸ್ಲಾಟನ್ನು ಬುಕ್ ಮಾಡಿ.